ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆಗಾಗಿ ಒಂದಷ್ಟು ಟಾಸ್ಕ್ಗಳು ನಡೆದಿವೆ. ಅದಕ್ಕಾಗಿ ಧನ್ರಾಜ್, ಮಂಜು, ಗೌತಮಿ, ಚೈತ್ರ ಕುಂದಾಪುರ್ ಹಾಗೂ ಭವ್ಯ ಗೌಡ, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ಹನುಮಂತು ಇರುವ 2 ತಂಡಗಳು ರಚನೆ ಆಗಿದ್ದವು. ಆದರೆ ಧನ್ರಾಜ್ ಅವರ ಟೀಮ್ ಟಾಸ್ಕ್ನಲ್ಲಿ ಸೋತಿದ್ದರಿಂದ ಅವರಿಗೆ ಬಿಗ್ ಬಾಸ್ ಒಂದು ಆದೇಶ ನೀಡಿದ್ದರು. ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಟಿಕೆಟ್ ಫಿನಾಲೆ ಓಟದಿಂದ ಯಾರನ್ನು ಹೊರಗಿಡಬೇಕು ಅಂತ ತಿಳಿಸಿ ಎಂದು ಬಿಗ್ ಬಾಸ್ ಹೇಳಿದರು. ಆಗ ಎಲ್ಲರೂ ಸೇರಿ ಚೈತ್ರ ಕುಂದಾಪುರ್ ಅವರನ್ನು ಹೊರಗಿಟ್ಟಿದ್ದಾರೆ. ಗೌತಮಿ, ಮಂಜು, ಧನ್ರಾಜ್ ಅವರು ಚೈತ್ರ ಹೆಸರನ್ನು ತೆಗೆದುಕೊಂಡರು. ಆದರೆ ಚೈತ್ರ ಮಾತ್ರ ಮಂಜು ಹೆಸರನ್ನು ತೆಗೆದುಕೊಂಡರು. ಆದರೆ ಬಹುತೇಕ ಆಯ್ಕೆ ಚೈತ್ರ ಆಗಿದ್ದರಿಂದ ಅಂತಿಮವಾಗಿ ಅವರೇ ಹೊರಗುಳಿಯಬೇಕಾಯಿತು. ಅಲ್ಲದೆ ಈ ವಾರ ಅವರು ಯಾವುದೇ ಟಾಸ್ಕ್ಗಳನ್ನು ಭಾಗವಹಿಸುವಂತಿಲ್ಲ. ಅಷ್ಟಕ್ಕೂ ಅವರನ್ನು ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಡಲು ಕಾರಣಗಳೇನು? ಯಾವ ಕಾರಣಗಳನ್ನು ಗೌತಮಿ, ಮಂಜು, ಧನ್ರಾಜ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಉಗ್ರ ಮಂಜು ಹೇಳಿದ್ದು, ಚೈತ್ರ ಅವರು ಮನೆಯಲ್ಲಿ ಎಲ್ಲರ ಮುಂದೆ ನನ್ನಿಂದ ಫಿಸಿಕಲ್ ಟಾಸ್ಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾವುದೇ ರೀತಿಯಲ್ಲೂ ತೊಡಗಿಸಿಕೊಂಡಿಲ್ಲ. ಬರೀ ಮಾತು ವಾದ ಮಾಡೋದು. ಬೇರೆಯವರಿಗೆ ಮಾತನಾಡುವುದಕ್ಕೆ ಅವಕಾಶ ನೀಡಲ್ಲ. ಟೈಮ್ ಪಾಸ್ಗೆ ವಾದ ಮಾಡುವ ಇವರು ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಮಾತನಾಡಬಾರದು ಎಂಬ ನಿಯಮ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಟಿಕೆಟ್ ಫಿನಾಲೆಯಿಂದ ಹೊರಗೆ ಇಡುತ್ತೇವೆ ಎಂದು ಮಂಜು ಹೇಳಿದ್ದಾರೆ. ಧನ್ರಾಜ್ ಅವರು ಹೀಗೆ ಹೇಳಿದ್ದಾರೆ. ಒಂದು ಬಾರಿ ಮಾಡುವ ತಪ್ಪನ್ನೇ ಪದೇ ಪದೇ ಮಾಡುವ ಗುಣ ಚೈತ್ರ ಅವರಲ್ಲಿ ಇದೆ. ತಪ್ಪನ್ನು ಸರಿ ಮಾಡಿಕೊಳ್ಳಬೇಕು ಎಂಬುದು ಅವರಲ್ಲಿ ಇಲ್ಲ. ಚೈತ್ರ ಉಸ್ತುವಾರಿ ಆಗಿದ್ದಾಗ ಮಾಡಿದಂತಹ ಮಿಸ್ಟೇಕ್ಗಳಿಂದ ನಾವು ಸೋತಿದ್ದೇವೆ. ಆದ್ದರಿಂದ ನಾನು ಚೈತ್ರ ಕುಂದಾಪುರ್ ಅವರನ್ನು ಟಿಕೆಟ್ ಫಿನಾಲೆಯಿಂದ ಹೊರಗೆ ಇಡಲು ಇಷ್ಟಪಡುತ್ತೇನೆ ಎಂದು ಧನ್ರಾಜ್ ಆಚಾರ್ ಹೇಳಿದ್ದಾರೆ. ಇತ್ತ ಗೌತಮಿ, ಎಲ್ಲರೂ ಚೈತ್ರ ಅವರನ್ನು ಹೆಸರನ್ನು ತೆಗೆದುಕೊಂಡಾಗ ಅವರು ಟಾರ್ಗೆಟ್ ಅಂತ ಹೇಳ್ತಾರೆ. ಯಾಕೆ ಎಲ್ಲರೂ ನನ್ನ ಹೆಸರನ್ನೇ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಅವರು ಯೋಚನೆ ಮಾಡಬೇಕು. ಅವರಿಂದ ಪದೇ ಪದೇ ತಪ್ಪುಗಳಾಗುತ್ತಿವೆ. ಹಾಗಾಗಿಯೇ ಅವರು ಹೆಸರನ್ನೇ ಎಲ್ಲರೂ ತೆಗೆದುಕೊಳ್ಳುತ್ತಿದ್ದಾರೆ. ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳುವುದಿಲ್ಲ ಎಂದು ಗೌತಮಿ ಹೇಳಿದ್ದಾರೆ. ಇತ್ತ ಚೈತ್ರ ಕುಂದಾಪುರ್ ಅವರು ಈ ವಾರ ನಾಮಿನೇಟ್ ಕೂಡ ಹೆಸರುಗಳನ್ನು ತೆಗೆದುಕೊಂಡ ಗೌತಮಿ, ಮಂಜು, ಧನ್ರಾಜ್ ವಿರುದ್ಧ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಚೈತ್ರ. ಅದಲ್ಲದೆ ಚೈತ್ರ ಅವರು ಈ ವಾರ ಯಾವುದೇ ಟಾಸ್ಕ್ ಕೂಡ ಆಡೋ ಹಾಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.